ಯಲ್ಲಾಪುರ ನಮ್ದು. ನನಗೆ ಇಲ್ಲೊಂದು ಜಮೀನು ಅನುಕೂಲಲ್ಲಿ ಮರೇನಕ್ಕಳಿ ಅನುಕೂಲಲ್ಲಿ ಒಂದು ಜಮೀನು ಐತಿ ಅಂತ ಒಂದಿಬ್ರು 3 ಜನ ಕರ್ಕೊಂಬಂದು ತೋರಿಸ್ತಾರೆ. ಅವ್ನು ಕರ್ಕೊಂಬಂದು ತೋರಿಸಿದಾಗ ಜಮೀನು ನೋಡ್ತೀನಿ, ಜಮೀನು ಚೆನ್ನಾಗಿರುತ್ತೆ, ತೋಟ ಕುಂತ್ಕೊಂಡು ಮಾತಾಡೋಣ ಬರ್ರಿ ಅಂತ ಹೇಳಿ ಡಾಕ್ಯುಮೆಂಟ್ಸ್ ಕೊಡಿ ಒಂದು ಸೆಟ್ ಅಂತ ಕೇಳ್ತೀನಿ. ಡಾಕ್ಯುಮೆಂಟ್ಸ್ ಕೊಡ್ತಾರೆ. ಡಾಕ್ಯುಮೆಂಟ್ಸ್ ಕೊಟ್ಟಿದ್ದಾದ್ಮೇಲೆ ತಗೊಂಡೋಗಿ ಲೀಗಲ್ ಕೊಡ್ತೀನಿ, ಲಾಯರ್ ಲೀಗಲ್ ಮಾಡಿಕೊಡ್ತಾರೆ. ಲಾಯರ್ ಲೀಗಲ್ ಮಾಡಿದ್ದಾದ್ಮೇಲೆ ನಾನು ಅದನ್ನ ರಿಜಿಸ್ಟರ್ ಮಾಡಿಸ್ಕೊಂತೀನಿ. ರಿಜಿಸ್ಟರ್ ಮಾಡಿಸ್ಕೊಂಡು ಸರ್ವೆಗೆ ಹಾಕ್ತೀನಿ. ಸರ್ವೆಗೆ ಹಾಕಿದಾಗ ಇವ್ರು ಸರ್ವೆಗೆ ಬಂದು ಅಶೋಕ್ ಮಕ್ಕಳು ಬಂದು ತಡಿತಾರೆ. ಕೇಳ್ತೀನಿ, ನಮ್ದು ಜಮೀನು ಯಾಕೆ ಬಂದು ತಡಿತಾರೆ ಅಂದ್ರೆ, ನಾನು ಮಾಡ್ತಾ ಇದ್ದು ಜಮೀನು, ಯಾರು ನಿಮಗೆ ಮಿಸ್ಗೈಡ್ ಮಾಡೋರಿ, ಹೆಂಗ್ ಮಿಸ್ಗೈಡ್ ಮಾಡ್ತಾರೆ, ಏನೋ ನಿಮ್ಮ ಹತ್ರ ದಾಖಲೆ ಇದೆ ತಂದು ಕೊಡಿ. ನಮ್ಮ ಹತ್ರ ಏನು ದಾಖಲೆ ಇಲ್ಲ ಅಂತಾರೆ. ಮತ್ತೆ ಸರ್ವೆ ಮಾಡಕ್ ಬಿಡಿ, ಸರ್ವೆ ಮಾಡ್ಬೇಕು. ನಾನು ಸರ್ವೆ ಮಾಡಿಸ್ಬೇಕು. ಸರ್ವೇರ್ ಬಂದವ್ರಿ ನನ್ನ ಜಾಗ ಎಲ್ಲಿ ತೋರಿಸ್ತಾರೆ, ಗುರುತಿಸ್ತಾರೆ. ಅವ್ರು ಎಲ್ಲಿ ಗುರುತಿಸ್ತಾರೆ ಅಲ್ಲಿ ನಾನು ಇರ್ತೀನಿ ಬಿಡಿ. ಇಲ್ಲ ನಾವು ಅಲ್ಲೇ ತನಕ ಮಾಡ್ಕೊಂಡಿದ್ವಿ, ಅವಾಗಿಂದ ನಾವು ಹಂಗೆ ಬಂದಿದ್ವಿ ಅಂತಾರೆ. ನನ್ನ ಜಾಗ ಐತಲ್ಲಪ್ಪ, ತಗೊಳಪ್ಪ ಡಾಕ್ಯುಮೆಂಟ್ಸ್ ಅಂತ ಡಾಕ್ಯುಮೆಂಟ್ಸ್ ಕೊಡ್ತೀನಿ. ಡಾಕ್ಯುಮೆಂಟ್ಸ್ ಎಲ್ಲ ನೋಡ್ತಾರೆ. ಡಾಕ್ಯುಮೆಂಟ್ಸ್ ಎಲ್ಲ ನೋಡಿದ್ದಾದ್ಮೇಲೆ ಆಯ್ತು ಈ ಸರ್ವೆ ಮಾಡ್ತಲ್ಲ, ನಾವು ಬಂದು ಮಾತಾಡ್ತೀವಿ ಅಂತ ಹೇಳ್ತಾರೆ. ಹಂಗಂತ ಹೇಳಿದ್ದಾದ್ಮೇಲೆ ಅಕ್ಕಪಕ್ಕ ಒಂದು 5-6 ಹಳ್ಳಿಯವ್ರು ದೊಡ್ಡವ್ರ ಎಲ್ಲ ಕರ್ಕೊಂಬಂದು ಒಂದ್ ಕಡೆ ಸಿಟ್ಟಿಂಗ್ ಮಾಡ್ತಾರೆ. ಸಿಟ್ಟಿಂಗ್ ಮಾಡಿ ವ್ಯಾಪಾರನೂ ಮಾಡ್ಕೊಂತಾನೆ ಅಶೋಕ್. ವ್ಯಾಪಾರ ಮಾಡ್ಕೊಂಡು 18 ಲಕ್ಷಕ್ಕೆ ವ್ಯಾಪಾರ ಆಗುತ್ತೆ. 101 ರೂಪಾಯಿ ದುಡ್ಡು ಕೊಡ್ತಾರೆ. ಒಂದು 3 ತಿಂಗಳು ಟೈಮ್ ಕೊಡಿ, ನಾನು ಮಾಡ್ಕೊಂತೀನಿ, ಒಂದು ಎಕರೆ ಕೊಟ್ಬಿಡಿ, ಮಿಕ್ಕಿದ್ದು ನೀವೇನ ಮಾಡ್ಕೊಳ್ಳಿ. ಆಯ್ತು, ನಿನ್ಗೆ ಯಾವ್ದು ಬೇಕಾದಾಗ ಮಿಕ್ಕಿದ್ದು ನಾನು ಒಳಗ್ಕೊಂತೀನಿ ಅಂತ ಹೇಳಿ ಎಷ್ಟು ಅಲ್ಲಿಂದ ಇದುವರೆಗೂ ನಾವ್ ಯಾವ ಸರಿ ಹಾಕಿದ್ರು ಬರ್ತಾರೆ. ಹೆಣ್ಮಕ್ಳನ್ನ ಯಾರು ಗಂಡಸರು ಜಾಸ್ತಿ ಬರಲ್ಲ. ಅಶೋಕನ ಮಗ ಒಂದು 15 ಜನ 20 ಜನ ಹೆಣ್ಮಕ್ಳು ಡೀಸೆಲ್ ತಂದ್ಬಿಡ್ತಾರೆ, ಪೆಟ್ರೋಲ್ ತಂದ್ಬಿಡ್ತಾರೆ, ಉಯ್ಕೊಂಡು ಸತ್ತೋಗ್ಬಿಡ್ತೀವಿ, ವಿಷ ಕುಡಿತೀವಿ. ಬರೀ ಇದೆ ಈ ತರ ಎದುರಿಸಿ ನಮಗೆ ಕಳಿಸ್ತಾವ್ರಿ. ನಾನು ಬಂಡವಾಳ ಹಾಕಿದ್ದೀನಿ ಸರ್, 23 ಲಕ್ಷ ಬಂಡವಾಳ ಹಾಕಿದ್ದೀನಿ. ನಾನು ರೈತ ಇದ್ದೀನಿ, 3ನೇ ಕ್ಲಾಸ್ ಓದಿರೋದು. ಕೂಲಿ ಮಾಡಿ ಫೋಟೋಗ್ರಾಫರ್ ಆಗಿ ಕೂಲಿ ಮಾಡಿ ದುಡ್ದು ನಾನು ನನ್ನ ಹೆಸರಲ್ಲಿ ಏನಿಲ್ಲ ಅನ್ನೋ ಒಂದು ಉದ್ದೇಶಕ್ಕೆ ಒಂದು ಆಸ್ತಿ ಬೇಕು. ಇಬ್ಬರು ಗಂಡ್ಮಕ್ಳಿದ್ದಾರೆ, ಇಬ್ಬರು ಗಂಡ್ಮಕ್ಳಿಗೆ ಒಂದು ಆಸ್ತಿ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೆ ಕಡಿಮೆ ಸಿಕ್ತಲ್ಲ, ಯಾವ್ದು ಬೆಟ್ಟದ ಬಿಡ ಆಗ್ಲಿ ನಮ್ಗೆ, ಕಡಿಮೆ ಸಿಕ್ತು ಅಂತ ತಾಂಡಿದೀನಿ. ಆದ್ರೂ ಇಷ್ಟೆಲ್ಲ ತೊಂದರೆ ಕೊಡ್ತಾವ್ರೆ ಬಂದು. ಹಂಗಾಗಿ ಅವ್ರದ್ದು ಆರೋಪ ಏನಂದ್ರೆ, ನೀವು ರಾಜಕಾರಣಿ, ಅದರಲ್ಲಿ ನೀವು ಅದನ್ನ ಮಿಸ್ಯೂಸ್ ಮಾಡಿ ಮಾಡ್ತಾರೆ ಸರ್. ನಾನು ರಾಜಕಾರಣಿ, ಈಗ ನೀವು ಹೇಳಿದ್ರೆ ರಾಜಕಾರಣಿ ಅಂತ ಬಿಳೆ ಬಟ್ಟೆ ಹಾಕ್ದ್ರಲ್ಲ ರಾಜಕಾರಣಿಗಳಲ್ಲ ಸರ್. ನಿಮಗೆ ಗೊತ್ತಿರ್ಬೇಕು, ನಾನು ಫೋಟೋಗ್ರಾಫರ್ ಇದ್ದೀನಿ, ನಮ್ದು ಸ್ಟುಡಿಯೋ ಇದೆ, ಬಂದು ನೋಡಿ. ಒಂದು RK ಇವೆಂಟ್ಸ್ ಅಂತ ಒಂದು ರಕ್ಷಿತ್ ಡಿಟ್ರಾ ಸ್ಟುಡಿಯೋ ಅಂತ ಒಂದು ಯಲ್ಲಾಪುರದಲ್ಲಿ ಸ್ಟುಡಿಯೋ ಐತಿ. ರಾಜಕಾರಣಿ ಅಂತ ನಾನು ಯಾರ ಜೊತೆಗೆ ಯಾರೋ ಈಗ ಸಿಗ್ತಾರೆ, ನಿಮ್ಮದ್ರೆಲ್ಲ ಸಿಕ್ತಾರೆ, ಒಂದು ಫೋಟೋ ಹಾಕೊಂಡ್ರೆ ರಾಜಕಾರಣಿನ? ಹೋಮ್ ಮಿನಿಸ್ಟರ್ ಒಂದು ಫೋಟೋ ಹಾಕೊಂಡಿದ್ದೀನಿ, ನಾನು ರಾಜಕಾರಣಿನ? ಇವೆಲ್ಲ ಮಾತಾಡ್ಬಾರ್ದಲ್ಲ ಸರ್. ಈಗ ಮೂಲತಃ ಅವ್ರದೇ ಜಾಗ ನಮ್ಮ ತಾತ ಅವ್ರ ಕಾಲದಿಂದ ಅವರು ಇದನ್ನ ಮಾಡ್ಕೊಂಡು ಸರ್. ಅದು ನನಗೆ ಗೊತ್ತಿಲ್ಲ ಸರ್. ಇದಾಲೆ ನನಗೆ ನಾನು ತಾಂಡ್ರದ್ದು 4ನೇ ಕೇಸ್ ಸರ್. ಸಿರಾದವ್ರು ಒಬ್ರು ತಾಂತಾರೆ, ರಂಗನಾಥ್ ಅಂತ ಒಬ್ರು ತಾಂತಾರೆ, ಅದಾದ್ಮೇಲೆ ಯಾರು ಸಿರಾದವ್ರು ಒಬ್ರು ತಾಂತಾರೆ, ಅಲ್ಲಿಂದ ರಮೇಶ್ ಅಂತ ಒಬ್ರು ತಾಂತಾರೆ. ಈ 3 ಜನ ತಟಾದಿದ್ದಾದ್ಮೇಲೆ ನಾನು ತಾಂತೀನಿ ಸರ್. ಕೋರ್ಟಲ್ಲಿ ಇದೆ ಜಾಗ ಅಂತ ಹೇಳ್ತಾರೆ. ಕೋರ್ಟಲ್ಲಿ ಹೈಕೋರ್ಟಲ್ಲಿ ಕ್ಯಾನ್ಸಲ್ ಆಗಿದೆ ಸರ್. ದಾಖಲೆ ಐತಿ, ನಿಮಗೆಲ್ಲ ದಾಖಲೆ ಕೊಡ್ತೀನಿ. ಕೋರ್ಟಲ್ಲಿ ಹೈಕೋರ್ಟ್ಗೆ ಹೋಗೋರು ಅವರು, ಹೈಕೋರ್ಟಲ್ಲಿ ಕ್ಯಾನ್ಸಲ್ ಆಗಿತ್ತು. ಹೈಕೋರ್ಟಲ್ಲಿ ವಜಾ ಆಗಿ ಬಂದಿದ್ದಾದ್ಮೇಲೆ ನಾವು ತಾಂಡ್ರೆ ಹೈಕೋರ್ಟಲ್ಲಿ ನಿಂದಲ್ಲ ಜಾಗ ಅಂತಲೇ ಬಂದಿತ್ತು. ಐತಿ, ನನ್ನ ದಾಖಲೆ ಐತಿ, ನಿಮಗೆ ಕೊಡ್ತೀನಿ, ದಾಖಲೆ ಕೊಡ್ತೀನಿ. ಇವತ್ತು ಏನಾಯ್ತು ಸರ್? ಇವತ್ತು ಅದೇ ಸರ್ವೆ ಮಾಡಕ್ ಬಂದಿದ್ವಿ, ಸರ್ವೆ ಮಾಡ್ತಾ ಬಂದಿದ್ವಿ. ಇವತ್ತು ಅದೇ ಕರಾಟಿ ರಬ್ಬು, ಇವತ್ತೆಲ್ಲ ಅಡ್ಡ ಮಲಗೋದು, ಹೆಣ್ಮಕ್ಳನ್ನೆಲ್ಲ ಕರ್ಕೊಂಬರೋದು, ಮಲಗ್ಸೋದು, ಲಬ ಬಾಯಿ ಬಡ್ಕೊಳೋದು, ವಿಷ ಕುಡಿತೀವಿ, ಸದೋಗ್ತೀವಿ, ಬರೀ ಇದೆ ಅವ್ರದ್ದು. ಹಂಗಾಗಿ ಆದ್ರೂ ಸರ್ವೆ ಮಾಡ್ತೀವಿ. ಇವತ್ತು ಕಲ್ಲು ಹಾಕಿದೀವಿ. ಇನ್ನೇನಂದ್ರೆ ಪೊಸಿಷನ್ಗೆ ಹೋಗ್ಬೇಕಷ್ಟೇ, ಇನ್ನು ಬೇರೆ ಇನ್ನೇನಿಲ್ಲ. ಪೊಸಿಷನ್ ತಮ್ಮ ಜನ ತೊಂದರೆ ಕೊಟ್ಟರೆ ಪೊಸಿಷನ್ಗೆ ತೊಂದರೆ ಕೊಟ್ಟರೆ ನಾವು ಮುಂದೆ ಕಾನೂನು ಪ್ರಕಾರ ಹೋಗ್ತೀವಿ ಸರ್. ಈಗ ಪೊಸಿಷನಲ್ಲಿ ನಮ್ಗೆ ಹೋದಾಗ ಏನಾದ್ರು ತೊಂದರೆ ಕೊಟ್ಟರೆ ನಾವು ಕಾನೂನು ಪ್ರಕಾರ ಹೋಗ್ತೀವಿ. ಯಾಕೆಂದ್ರೆ ನಾನು ರೈತ ಇದ್ದೀನಿ, ಒಬ್ಬ ರೈತ ಮೇಲೆ ದೌರ್ಜನ್ಯ ಮಾಡೋ ಅಂತ ವ್ಯಕ್ತಿ ಅಲ್ಲ ನಾನು. ಯಾರನ್ನು ತಿಳ್ಕೊಳ್ಳಿ, ಒಬ್ಬ ರೈತನಿಗೆ ಹೋಗಿ ದೌರ್ಜನ್ಯ ಮಾಡಿ ಅವನಿಗೆ ಅನ್ಯಾಯ ಮಾಡಿ ರಾಜಣ್ಣ ಅವರು ಇಂಥದ್ದೇ ಲಿಟಿಗೇಷನ್ ಜಾಗಗಳು ಹುಡುಕೋದು ಯಾವ್ದಿಲ್ಲ ಸರ್. ನೀವ್ ಯಾವ್ದು ನನ್ನ ಹೆಸರಲ್ಲಿ ಇದೊಂದು ಆಸ್ತಿ ಬಿಟ್ರೆ ಎಲ್ಲ ನೀವೇನಿದ್ರು ತಗೊಳ್ಳಿ. ನನ್ನ ಹೆಸರಲ್ಲಿ ಇದೊಂದು ಆಸ್ತಿ ಬಿಟ್ರೆ, ಒಂದು ಕಾರು ಇದೊಂದು ಆಸ್ತಿ ಬಿಟ್ರೆ ನನ್ನ ಹೆಸರಲ್ಲಿ ಏನೇ ಇದ್ರು ನಿಮ್ದೆ. ಬಿಡಿ ರಾಜಣ್ಣ, ತಂದೆ ಹೆಸರು ದೊಡ್ಡರಂಗಯ್ಯ.